Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಮನೆಯಲ್ಲಿ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಯಾವಾಗ್ಲೂ ಹಿಂಗೆ ಆಗುತ್ತೆ, ನಂಗೆ ಸಖತ್ ರೇಗುತ್ತೆ ಗೊತ್ತಾ. ಯಾವನು ಒಂದ್ಸಲನೂ ಬರ್ತಿಲ್ಲ ಯಾವ್ದಕ್ಕೆ ಅಂದ್ಬಿಟ್ಟು ನಾವು ಹೋಗ್ಲಿ ಪಾಪ ಅಂತ ಬಂದ್ರೆ ಈ ರೀತಿ ಇರುತ್ತೆ ಟ್ರೀಟ್ಮೆಂಟ್. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇನ್ Actually, we should not be afraid of doing vlog, guys, because we are YouTubers. We are vlog YouTubers. Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತಿನ ವ್ಲಾಗಿನ ವಿಶೇಷ ಏನಪ್ಪಾ ಅಂದ್ರೆ ಮನೇಲಿ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ಮನೇಲಿ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ. ಬಿಕಾಸ್ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕಂತ ನಾನು ಇವತ್ತು ಫ್ರೆಂಡ್ ನ ಕರ್ಸಿ ಮನೇಲಿ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೀವ್ ಅನ್ಕೊಳ್ಳೋ ತರ ಪಾರ್ಟಿ ಎಲ್ಲ ಅಲ್ಲ. ಸೊ ನಾವ್ ಯಾವ ರೀತಿ ಪಾರ್ಟಿ ಮಾಡ್ಕೊಂತೀವಿ, ಸೊ ನಾವ್ ಪಾರ್ಟಿ ಇಟ್ಸ್ ನಾಟ್ ಎನಿ ವಿಶೇಷ ಅನ್ನೋ ಗೈಸ್. ಪಾರ್ಟಿ ಮಾಡ್ಕೊಬೇಕು ಅನ್ಸ್ತಿದೆ, ಅದಕ್ಕೆ ಮಾಡ್ಕೊಂತೀವಿ. ಯಾವ ರೀತಿ ಪಾರ್ಟಿ ಮಾಡ್ಕೊಂತೀವಿ, ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತೆಲ್ಲ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ಮತ್ತೇನಾದ್ರು ಹೇಳ್ಬೇಕಾ, ಅಷ್ಟೇ ಗೈಸ್. ಸೊ ಇವಾಗ ಪ್ರೆಸೆಂಟ್ ದ ಟೈಮ್ ಇಸ್ 11:30 ಆಗಿದೆ. ನಾನು ಇನ್ನು ಹೊಟ್ಟೆಗೆ ಏನು ಹಾಕೊಂಡಿಲ್ಲ. ಸೊ ಆಲ್ರೆಡಿ ಅಮ್ಮ ದೋಸೆ ಹಿಟ್ಟೆಲ್ಲ ಮಾಡಿಟ್ಟಿದ್ದಾರೆ. ಸೊ ಇವಾಗ ನಾವು ಹೋಗಿ ಚಟ್ನಿ ಪುಡಿ ಮಾಡ್ಕೊಂಡು ಹೊಟ್ಟೆಗೆ ಹಾಕೊಳ್ಳೋಣ, ಆಯ್ತಾ? ಬನ್ನಿ. ಸೊ ನಾವಿವತ್ತು ಅಡಿಗೆ ಮಾಡ್ತಿದೀವಿ ಫಾರ್ ದ ಫಸ್ಟ್ ಟೈಮ್ ಏನಿಲ್ಲ. ಓಹೋ, ವಿ ಆರ್ ನಾಟ್ ಪಾಪಾ ಕಿ ಪರಿ ಸುನಾಲ್, ಓಕೆ? पापा की परी तो मैं ಸೊ One hour later. ಆಕ್ಚುಲಿ ಏನ್ ಗೊತ್ತಾ, ಸ್ಕ್ರಿಪ್ಟ್ ಅನ್ನು ಪ್ರಿಪೇರ್ ಮಾಡ್ಬೇಕು ಗೈಸ್. ಸ್ಕ್ರಿಪ್ಟ್ ಪ್ರಿಪೇರ್ ಮಾಡ್ಕೊಂಡು ಅಂತ ಆಗ್ತಿದೆ ನನಗೆ, ನಂಗೆ ಕ್ಲಿಯರ್ ಕ್ರಿಸ್ಟಲ್ ಆಗ್ತಿಲ್ಲ. ಸೊ ಆಕ್ಚುಲಿ ಏನ್ ಗೊತ್ತಾ, ನಾನು ಸ್ಕ್ರಿಪ್ಟ್ ಅನ್ನು ಪ್ರಿಪೇರ್ ಮಾಡ್ಕೊಂಡು ಮಾತಾಡ್ಬೇಕಾಗುತ್ತೆ. ಬಿಕಾಸ್ ನನಗೆ ಕ್ಯಾಮ್ರಾ ಆನ್ ಆದ್ರೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಅದೇ ಕ್ಯಾಮ್ರಾ ಇಲ್ದಿರುವಾಗ ಅಪ್ಪ ಬಾಯಿ ಬಿಚ್ಚನೆ ಮುಚ್ಚಕ್ಕಂತೂ ಆಗಲ್ಲ ಗೈಸ್. ಹಂಗಿದೆ ನನ್ನ ಪರಿಸ್ಥಿತಿ. ಸೊ ಇಲ್ಲಿ ನೋಡಿ ಹೆಂಗ್ ನಿಂತ್ಕೊಂಡಿದೆ, ನಾನು ಹಂಗೆ ಹಾಕೊಂಡಿಲ್ಲ. ಬಿಕಾಸ್ ಇವಾಗ ಅಡಿಗೆ ಮಾಡ್ತೇನೆ, ಕೂದಲೆಲ್ಲ ಮುಂದೆ ಬೆಳೆ ನಂಗೆ ಇರಿಟೇಟ್ ಆಗುತ್ತೆ. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ. ಆಕ್ಚುಲಿ ಚೆನ್ನಾಗಿ ಮಾಡ್ತೇನೆ, ಬಟ್ ಏನಂದ್ರೆ ನಂಗೆ ಮೂಡ್ ಬೇಕು, ಇಂಟ್ರೆಸ್ಟ್ ಬರ್ಬೇಕು. ಆಮೇಲೆ ಮನೆ ಯಾರು ಹೇಳ್ದಿರೋ ಟೈಮಲ್ಲೆಲ್ಲ ನಾನು ಮಾಡ್ಕೊಂತೀನಿ ಗೈಸ್. ನನ್ನ ಕೆಲಸ ಇಲ್ಲ ಮನೇಲಿ ಯಾರಾದ್ರೂ ಇದ್ರೆ ನಂಗೆ ಸೊಂಬೇಗಿ ಬರುತ್ತೆ ಜಾಸ್ತಿ. ನೋಡಿ ಗೈಸ್, ನಮ್ಮ ಮೇಡಮ್ ಅವ್ರು ಈಗ ಬಂದ್ರು. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಗೈಸ್ ತುಂಬಾ ಕಿಪ್ಪಿ ತರ ಕಾಣಿಸ್ತಿದೆ. ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಗೈಸ್ ಮೇಡಮ್ ಅವ್ರಿಗೆ ರೆಡಿ ಆಗಕ್ ಟೈಮ್ ಇರ್ಲಿಲ್ಲ. ಅವ್ರ ಮನೇಲಿ ಇಲ್ಲಿಗೆ ಬಂದ್ಬಿಟ್ಟು ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತಾವಲ್ಲ ರೀಲ್ಗೆ. ಇದೇನ್ ಚೆನ್ನಾಗಿಲ್ಲ ಅಲ್ವಾ, ಇದಕ್ಕೆ ಸೆಟ್ ಆಗ್ತಿಲ್ಲ. ಕನ್ಯಾ ಅದಕ್ ಅಲ್ಲ, ಬಾಲೆಲ್ಲ ನಿನ್ ಮುಖಕ್ಕಿಂತ ದೊಡ್ಡದಾಗಿ ಕಾಣಿಸ್ತಿದೆ. ಜನರ ಹಂಗೆ ಮಾತಾಡ್ಕೊಳ್ಳೋದು. ಎಷ್ಟೇ ತಗೊಂಡ್ ಬಂದಿದ್ಯಾ? ಇದು ಡೋರೇಮೋನ್ ಪಾಕೆಟ್ ಗೈಸ್. ತೆಗಿತಾ ಇದ್ರೆ ಬರ್ತಾನೆ. ಇದೊಂದು ಟ್ರೈ ಮಾಡೋಣ. ಇದು ಚೆನ್ನಾಗಿದೆ. ಯಾರು ಹುಡುಗರು ಏನಿಲ್ಲ, ಇಲ್ಲಿ ಕೊಡ್ತಿದ್ಯಾ? ಸೊ ಇವಾಗ ನಾವು ನಮ್ಮ ಫೇವ್ರೆಟ್ ಮೂವಿ ನೋಡ್ತಿದ್ದೀವಿ, ಗೂಗ್ಲಿ. ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ ಮಹಲ್ನೇ ಕಟ್ಟಿದಾನೆ ಗೊತ್ತಾ? ಓಹೋ ಗೊತ್ತು ಬಿಡಿ. ಸೊ ಈಗ ನಾವು ಪಾಯ್ಸನ್ ಕ್ಯಾಂಡಿ ಚಾಲೆಂಜ್ ಆಡ್ತಿದೀವಿ. ಸೊ ಅದಂತ ಸಪರೇಟ್ ವಿಡಿಯೋನ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ದಯವಿಟ್ಟು ಅಲ್ಲಿ ಹೋಗಿ ನೋಡಿ. Hey guys, so now we are playing. ಏನೇ ಗೇಮ್ ಹೆಸರು? ಸೊ ನಾನು ಇವಾಗ ನಿಂಗೊಂದು ಕ್ವೆಶನ್ ಕೇಳ್ತೀನಿ.
ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತೀಯ, ನಿನಗೆ ಅಲ್ಲಿ ಒಂದ್ ಕಡೆ ಫುಲ್ ಇಂಟೆಲಿಜೆಂಟ್ ಬ್ರೈನ್ ಒಂದ್ ಕಡೆ ಸಿಗುತ್ತೆ, ಇನ್ನೊಂದ್ ಕಡೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಸೊ ನೀನು ಆ ಎರಡರಲ್ಲಿ ಯಾವ್ದು ತಗೋತೀಯ? ಇಂಟೆಲಿಜೆಂಟ್ ಬ್ರೈನ್. ನಮ್ಮ ದೇಶ ಇದೆ ರೀ, ನಾವು ಕೊಟ್ಟಿರೋ ದೇಶ ಇದು. ಅಂದ್ರೆ ಬ್ರೈನ್ ಇಲ್ಲ. कैसा लगा मेरा मजाक? ಸೊ ದಯವಿಟ್ಟು ನೀವು ಫೋನ್ನ ರೊಟೇಟ್ ಮಾಡ್ಕೊಂಡು ನೋಡಿ, ಬಿಕಾಸ್ ನಾವಿದು ಪಾರ್ಟ್ರೇಟ್ ಮಾಡಲ್ ತೆಗ್ದಿದ್ದು. ಸೊ ಈಗ ನಾವು ತಿನ್ನಕ್ಕಂತ ಹೊರಗಡೆ ಹೋಗ್ತಿದ್ದೀವಿ. ವಿ ವೆಂಟ್ ಟು ಟ್ಯಾಕೋ ಬೆಲ್. ಆಕ್ಚುಲಿ ಇಟ್ ವಾಸ್ ನಾಟ್ ದ ಫಸ್ಟ್ ಟೈಮ್ ಆರ್ ಸೆಕೆಂಡ್ ಟೈಮ್, ದಿಸ್ ವಾಸ್ ದ ಥರ್ಡ್ ಟೈಮ್ ವಿಸಿಟಿಂಗ್ ಟ್ಯಾಕೋ ಬೆಲ್. ಬಟ್ ಇಟ್ ವಾಸ್ ವೆರಿ ಮಚ್ ಡಿಸಪಾಯಿಂಟಿಂಗ್ ಫಾರ್ ಅಸ್, ಬಿಕಾಸ್ ನಮಗೆ 2 PM ಅಲ್ಲಿ ನಮಗೆ ಅಲ್ಲಿ ವಿ ವಾಂಟೆಡ್ ಟು ಹ್ಯಾವ್ ಸಮ್ ಚಾಟ್ಸ್, ಬಟ್ ನಮಗೆ ಚಾಟ್ಸ್ ತಿನ್ನಕ್ಕೆ ಅಲ್ಲಿ ಎಲ್ಲೂ ಓಪನ್ ಇದ್ದಿಲ್ಲ, ಬಿಕಾಸ್ ಅಲ್ಲಿ 4 o'clock ಮೇಲೆ ಓಪನ್ ಇರುತ್ತೆ ಅಂತ. ಸೊ ದೆನ್ ವಿ ಡಿಸೈಡೆಡ್ ಟು ಗೋ ಟು ಟ್ಯಾಕೋ ಬೆಲ್ ಓನ್ಲಿ. ವಿ ಡಿಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಗೈಸ್. ಸೊ ಅಲ್ಲಿ ಹೋದಾಗ ನಾವು ಆಕ್ಚುಲಿ ಬೇಕು ಅಂದಿದ್ದು ಒಂದು ಐಟಮ್ನ, ದಟ್ ಇಸ್ nachos. So we wanted some extra cheese and masala to be added, so that staff asked us to pay extra for that. So for that we literally paid extra amount, but still we got the plain one. We literally got the plain one. So it was very disappointing for us, because ee riti first time alla avaru ಮಾಡಿದ್ದು. When we visited to that store for the very first time also, ನಾವು ಹೇಳಿರೋದೇ ಒಂದು, ಅವ್ರು ತಂದು ಕೊಟ್ಟಿರೋದೇ ಒಂದು. ಸೊ ಇಟ್ ವಾಸ್ ಲಿಟ್ರಲಿ ವೆರಿ ಡಿಸಪಾಯಿಂಟಿಂಗ್. ಸೊ ದಿಸ್ ಟೈಮ್ ಐ ಲಿಟ್ರಲಿ ಕುಡಂಟ್ ಕಂಟ್ರೋಲ್ ಮೈ ಆಂಗರ್. ಐ ಲಿಟ್ರಲಿ ವೆಂಟ್ ಅಂಡ್ ಆಸ್ಕ್ಡ್, ಐ ವಾಸ್ ಲೈಕ್, ಐ ರೈಸ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ಯು. ನಾವು ಹೇಳಿರೋದೇ ಒಂದು, ನೀವು ಕೇಳಿಸ್ಕೊಳ್ಳೋದೇ ಒಂದು, ನೀವು ಕೊಡೋದೇ ಒಂದು ಅಂದ್ರೆ, ಶಿ ಇಸ್ ಲೈಕ್, ಮ್ಯಾಮ್ ಐ ಹ್ಯಾವ್ ರಿಪೀಟೆಡ್ ದ ಆರ್ಡರ್, ಐ ಹ್ಯಾವ್ ರಿಪೀಟೆಡ್ ದ ಆರ್ಡರ್. ಇಫ್ ಯು ಹ್ಯಾವ್ ರಿಪೀಟೆಡ್ ದ ಆರ್ಡರ್, ಶಿ ಶುಡ್ ಹ್ಯಾವ್ been taken extra money for that. Why she has taken extra money, since I asked her to put extra cheese and masala only for that she took extra, or if she wanted to give the plain one, she is not required to take the extra money from me, right? So when I argued like that, she was like, okay, it's my mistake only. Then she went and replaced the item and she gave. So it was literally disappointing, but fine guys. ಸೊ ಗೈಸ್, ಮಳೆ ಬರ್ತಿದೆ ಅಂತ ನಾವಿಲ್ಲಿ ನಿಂತ್ಕೊಂಡ್ಬಿಟ್ಟಿದೀವಿ. ವಿಶ್ವ ತನಕ ಒಳಗಡೆ ಇದ್ವಿ, ಮಳೆ ನೋಡೋಣ ಅಂತ ಆಚೆ ಬಂದಿದ್ದೀವಿ. ಮಳೆ ನೋಡ್ತಾ ಇದ್ದೀವಿ. ಇಷ್ಟೊತ್ತು ಒಳಗಡೆ ಕೂತ್ಕೊಂಡ್ವಿ. ಈಗ ಮಳೆ ಬರೋ ಟೈಮ್ ಕರೆಕ್ಟ್ ಆಗಿ ಆಚೆ ಬಂದ್ವಿ. ಇವಾಗ ಮತ್ತೆ ಒಳಗಡೆ ಹೋಗ್ಬೇಕಾ ಬೇಡ್ವಾ? ನೀವ್ ಹೇಳಿ ಗೈಸ್, ನೀವ್ ಹೇಳಿದ್ರೆ ಹೋಗ್ಬಿಡ್ತೀವಿ ಬೇಗ. ಹೋದ್ರೆ ಮಾರ ಬಂದಿದೆ, ಹೋಗ್ಬಿಡುತ್ತೆ ಗೈಸ್. ಇವಾಗ ತನಕ ಆಲ್ರೆಡಿ ಒಳಗಡೆ ಇತ್ತು, ಇವಾಗ ಮನೆನೇ ಕಟ್ಕೊಂಡ್ಬಿಡಿ ಅಂತಾರೆ. ಸೊ ಇಷ್ಟೇ ಗೈಸ್ ಈ ವ್ಲಾಗಿನ ವಿಶೇಷ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ದಾಗೆ ಪಾರ್ಟಿ ಮಾಡ್ಕೊಂತೀವಿ ಅಂದ್ರಲ್ಲ, ಸೊ ನಮ್ ಪ್ರಕಾರ ಪಾರ್ಟಿ ಅಂದ್ರೆ ಇದು ಗೈಸ್, ಈ ರೀತಿ ನಾವು ಪಾರ್ಟಿ ಮಾಡ್ಕೊಂತೀವಿ. ಸೊ ಇಟ್ ಮೈಟ್ ಬಿ ಆಬ್ವಿಯಸ್ಲಿ ಫನಿ ಟು ಯು ಗೈಸ್, ಬಟ್ ಯಾ ಲಿಟ್ರಲಿ ವಿ ಎಂಜಾಯ್ಡ್ ಆರ್ ಡೇ, ವೆಂಟ್ ಆನ್ ಸೋ ಗುಡ್. ಬಟ್ ದ ಎಂಡ್ ಆಫ್ ದ ಡೇ ಮಾತ್ರ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು, ಬಟ್ ಸ್ಟಿಲ್ ವಿ ಲಿಟ್ರಲಿ ಎಂಜಾಯ್ ದ ಹೋಲ್ ಡೇ. ಮಸ್ತ್ ಮಜಾ ಮಾಡಿದ್ವಿ ಗೈಸ್. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.